ಡೀಸೆಲ್ ವಾಹನ ಸವಾರರೇ ಎಚ್ಚರ. ನಿಮ್ಮ ವಾಹನಕ್ಕೆ ಆಯಿಲ್ ಬಳಸುವ ಮುನ್ನ ಆಯಿಲ್ ಕ್ಯಾನ್ ಅನ್ನು ಒಮ್ಮೆ ಪರಿಶೀಲನೆ ಮಾಡಿ. ಮಾರುಕಟ್ಟೆಯಲ್ಲಿ ಪ್ರತಿಷ್ಠಿತ ಕಂಪನಿಗಳ ಹೆಸರಿನಲ್ಲಿ ನಕಲಿ ಡೀಸೆಲ್ ಆಯಿಲ್ ತಯಾರಿಕೆ ಮತ್ತು ಮಾರಾಟದ ಜಾಲ ಪತ್ತೆಯಾಗಿದ್ದು, ಚಿಕ್ಕಬಳ್ಳಾಪುರದಲ್ಲಿ ಅಧಿಕಾರಿಗಳು ಭಾರೀ ದಾಳಿ ನಡೆಸಿದ್ದಾರೆ. ಅದೇ ಈಗ ಇಲ್ಲಿ ಇಲಿಗಲ್ ಇಲಿಸಿಟ್ ಆಕ್ಟಿವಿಟೀಸ್ ನಡೀತಾ ಇದೆ ಅಂತ ಮಾಹಿತಿ ಬಂತು. ಅಂದ್ರೆ ಅಗ್ರಿಕಲ್ಚರ್ ಯೂರಿಯಾ ಏನು ಡೀಸೆಲ್ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಬಳಸ್ತಾ ಇದ್ದಾರೆ ಅಂತ. ಅಗ್ರಿಕಲ್ಚರ್ ಯೂರಿಯಾ ಒಂದು 215 ಬ್ಯಾಗ್ಸ್ ಅಷ್ಟು ಸಿಕ್ಕಿದೆ ಇಲ್ಲಿ, ಅಂಡ್ ಕಮರ್ಷಿಯಲ್ ಒಂದು 400 ಅಷ್ಟು ಇದೆ. ಸೊ ನೆಕ್ಸ್ಟ್ ಇದ್ರ ಮೇಲೆ ಒಂದು FIR ಆಗುತ್ತೆ. ಈ ತರ ಅಗ್ರಿಕಲ್ಚರ್ ಯೂರಿಯಾನ ಡಿಫ್ರೆಂಟ್ ಪರ್ಪಸ್ಗೆ ಬಳಕೆ ಮಾಡ್ತಿದ್ದಾರೆ ಅಂತ. ಸೊ ಅದಾದ್ಮೇಲೆ ಏನ್ ಕ್ರಮ ವಹಿಸ್ಬೇಕು ಅದನ್ನ ವಹಿಸ್ತೀವಿ. ಚಿಕ್ಕಬಳ್ಳಾಪುರ ತಾಲೂಕಿನ ಚದಲಪುರ ಗ್ರಾಮದ ಬಳಿ ಕಾರ್ಯನಿರ್ವಹಿಸ್ತಾ ಇದ್ದ PCSCZ ಕಾರ್ಖಾನೆಯ ಮೇಲೆ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಜಂಟಿಯಾಗಿ ದಾಳಿ ನಡೆಸಿದ್ದಾರೆ. ಇಲ್ಲ, ಇಲ್ಲಿ ಇದ್ದವರು ಇಬ್ರು ಇವಾಗ ಪರಾರಿ ಆಗಿದ್ದಾರೆ. ಯಾರು ಇಲ್ಲಿ ವರ್ಕ್ ಮಾಡ್ತಿದ್ರು ಅವರು. ಬಟ್ ಓನರ್ ಅನ್ನೋರು ಉಮೇಶ್ ಅನ್ನೋರು ಕಾಂಟ್ಯಾಕ್ಟ್ ಸಿಕ್ಕಿದ್ದಾರೆ. ಅವ್ರು ರೆಂಟಲ್ ಅಗ್ರಿಮೆಂಟ್ ತಗೊಂಡ್ ಬರ್ತೀವಿ ಅಂತ ಹೇಳಿದ್ದಾರೆ. ಅಲ್ಲ, ಅದೇ ಕಾನೂನಲ್ಲಿ ಏನ್ ಅವಕಾಶ ಇದೆ ಅದ್ ನೋಡ್ಕೊಂಡು ಯಾರ ಮೇಲೆ ಆಕ್ಷನ್ ಆಗ್ಬೇಕು ಆಗ. ಅದೇ ಇಲ್ಲಿ ಇವಾಗ ಮೇಲ್ನೋಟಕ್ಕೆ ಆ ಬ್ಯಾಗ್ ಮೇಲೆ ಕಂಡು ಬಂದಿರೋದು ಇದು ರಾಜಸ್ಥಾನಿಂದ ಬಂದಿದೆ ಅಂತ. ಬಟ್ ಅದು ಎಷ್ಟ್ ಮಾತ್ರ ನೈಜತೆಯಿಂದ ಕೂಡಿದೆ ಅನ್ನೋದನ್ನು ನಾವು ಪರಿಶೀಲನೆ ಮಾಡ್ಬೇಕು. ಟಾಟಾ, ಗಲ್ಫ್, ಭಾರತ ಬೆಂಚ್ ಸೇರಿದಂತೆ ಹಲವು ಪ್ರತಿಷ್ಠಿತ ಕಂಪನಿಗಳ ಸ್ಟಿಕ್ಕರ್ಗಳನ್ನು ಬಳಸಿ ನಕಲಿ ಡೀಸೆಲ್ ಆಯಿಲ್ ತಯಾರಿಸಲಾಗ್ತಾ ಇತ್ತು ಅಂತ ಮಾಹಿತಿ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಲೋ ಗ್ರೇಡ್ ಆಯಿಲ್ ಇರೋದ್ರಿಂದ ತೊಂದರೆ ಆಗೇ ಆಗುತ್ತೆ. ಸೊ ಹಂಗಾಗಿ ಕನ್ಸರ್ನ್ ಇಲಾಖೆಗಳು ಅದ್ರ ಮೇಲೆ ಯಾರು ಮ್ಯಾನುಫ್ಯಾಕ್ಚರ್ ಮಾಡಿದಾರೋ ಅವ್ರ ಮೇಲೆ ಕ್ರಮ ತೆಗೆದು. ಅಲ್ಲ, ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಸದ್ಯಕ್ಕೇನು ಯೂರಿಯಾ ಅಭಾವ ಯಾವ್ದು ಇಲ್ಲ. ಬಟ್ ಏನು ಅಂದ್ರೆ ಇದು ಅಗ್ರಿಕಲ್ಚರ್ ಯೂರಿಯಾ ಅಂತ ಬರ್ದಿದೆ. ಬಟ್ ಅದು ಇಂಪೋರ್ಟೆಡ್ ಫ್ರಮ್ ರಾಜಸ್ಥಾನ್ ಅಂತ ಅದ್ರ ಮೇಲೆ ಇದೆ. ಈಗ ನಮ್ಮ ಯೂರಿಯಾನ ಅಂದ್ರೆ ಇಲ್ಲಿ ಯೂರಿಯಾನ ಅಥವಾ ಆಚೆಯಿಂದ ಬಂದಿದೆಯಾ ಅದನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಈಗ ಅದನ್ನೇ ಸ್ಯಾಂಪಲ್ ಕಳಿಸ್ತಾ ಇದಾರೆ, ಲ್ಯಾಬಿಗೆ ಕಳಿಸಿದ್ರೆ ಗೊತ್ತಾಗ್ತದೆ. ಕೃಷಿಗೆ ಬಳಸುವ ಯೂರಿಯಾವನ್ನು ಬಳಸಿ ನಕಲಿ ಆಯಿಲ್ ತಯಾರಿಕೆ ನಡೆಸಲಾಗ್ತಾ ಇತ್ತು ಅಂತ ಶಂಕೆ ವ್ಯಕ್ತವಾಗಿದ್ದು, ಸ್ಥಳದಿಂದ ಸುಮಾರು 250 ಯೂರಿಯಾ ಮೂಟೆಗಳನ್ನು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ನಾನು ಹೇಳಿದ್ನಲ್ಲ, ನಮಗೆ ಈ MCF, ಇಫ್ಕೋ ಇಂಥವೇ ಬರೋದು. ಈ ನಾನು ಹೇಳಿದ್ನಲ್ಲ, ಈ GNFC ಬರಲ್ಲ ನಮಗೆ. NF ನ್ಯಾಷನಲ್ ಫರ್ಟಿಲೈಸರ್ ಅಕ್ರಮವಾಗಿ ಅಲ್ಲಿಂದ ಇಲ್ಲಿ ಸಾಗಾಟ ಮಾಡಿ. ಯಾಕಂದ್ರೆ ಈಗ ರೈತರಿಗೆ ಕೊಡೋ ಯೂರಿಯಾ ಏನಿದೆ 266 ರೂಪಾಯಿ 45 kg ಚೀಲಕ್ಕೆ. ಕೈಗಾರಿಕಾ ಪರ್ಪಸ್ಗೆ, ಇಂಡಸ್ಟ್ರಿಯಲ್ ಪರ್ಪಸ್ಗೆ ಏನ್ ಯೂರಿಯಾ ಯೂಸ್ ಮಾಡ್ತಾರೆ ಅದು ಸುಮಾರು ಒಂದು 4,000 ರೂಪಾಯಿ ಒಂದು ಬ್ಯಾಗ್ ಆಗುತ್ತೆ. ಈ ತರ ಇದು ಮಾಡಕ್ಕೆ, ವಂಚನೆ ಮಾಡಕ್ಕೆ ಮಿಸ್ಯೂಸ್ ಆಗ್ತದೆ. ವಾಯು ಮಾಲಿನ್ಯ, ಕೃಷಿ ಕಂದಾಯ, ಕೈಗಾರಿಕೆ ಹಾಗೂ ತೂಕ ಮತ್ತು ಅಳತೆ ಇಲಾಖೆ ಅಧಿಕಾರಿಗಳು ತಂಡ ದಾಳಿಯಲ್ಲಿ ಭಾಗವಹಿಸಿದ್ದು, ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ. ಇಂಡಸ್ಟ್ರಿಯಲ್ ಯೂರಿಯಾ ಪೇಂಟ್ಸ್ಗೆ ಯೂಸ್ ಮಾಡ್ತಾರೆ. ಪೇಂಟ್ಸ್ಗೆ, ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗೆ, ಆಮೇಲೆ ಪ್ಲೈವುಡ್ ಫ್ಯಾಕ್ಟ್ರಿಗೆ. ನಮ್ಮ ಜಿಲ್ಲೆಯಲ್ಲಿ ಅಂತ ಯಾವ್ದು ಫ್ಯಾಕ್ಟ್ರೀಸ್ ಇಲ್ಲ, ಆ ತರ ಕಂಪ್ನೀಸ್ ಇಲ್ಲ. ಬಟ್ ಇವತ್ತು ನೋಡಿದಾಗ DEF ಕೂಡ ಮ್ಯಾನುಫ್ಯಾಕ್ಚರಿಂಗ್ಗೆ ಈ ತರ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಮಾಹಿತಿ ಬಂದಿದೆ. ಎಲ್ಲ ನನ್ನ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ನಾವೆಲ್ಲ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಸು ಕಾನೂನು ಪ್ರಕಾರ ನಾವು ಕ್ರಮ ಆಗ್ತಾ ಹೋಗ್ತಾ. ಕಾರ್ಖಾನೆ ಜಾಗ ಸ್ಥಳೀಯ ವ್ಯಕ್ತಿಗೆ ಸೇರಿದ್ರು. ಕೆಲ ತಿಂಗಳ ಹಿಂದೆ ಅಪರಿಚಿತರು ಬಾಡಿಗೆ ಪಡೆದು ಈ ಅಕ್ರಮ ಚಟುವಟಿಕೆ ನಡೆಸ್ತಾ ಇರುವುದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಇಷ್ಟೆಲ್ಲ ಈಗ ಹೇಗೆ ಸಿಕ್ಕುವಷ್ಟೇ ಅವರು ಕಡೆಗೆ 260 ಮೂಟೆಯ ಸಬ್ಸಿಡಿ ಅಗ್ರಿಕಲ್ಚರ್